ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ವಿಜಯಪುರ ಪಟ್ಟಣದ ಗಂಗಮ್ಮನ ದೇವಾಲಯದಲ್ಲಿ ಮತ್ತು 6ನೇ ವಾರ್ಡ್ನ ವಿಜಯಪುರ ಪುರಸಭೆ ಸದಸ್ಯ ಶಿಲ್ಪಾ ಅಜಿತ್ ನಿವಾಸ ಹಾಗೂ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಬಿಜೆಪಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ BLA 2 ಮತ್ತು ಬೂತ್ ಅಧ್ಯಕ್ಷರ ವಿಶೇಷ ಸಭೆ ಬಿಜೆಪಿ ತಾಲೂಕು ಅಧ್ಯಕ್ಷ NL ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇಶದಲ್ಲಿ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದ್ದು, ಇದರ ಬಗ್ಗೆ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಒದಗಿಸಬೇಕು. ಸಮಾಜ ಸೇವಕರು ದಾನಿಗಳಾದಂತಹ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ NL ಅಂಬರೀಶ್ ಗೌಡ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗಂಗಮ್ಮನ ದೇವಾಲಯದಲ್ಲಿ 6ನೇ ವಾರ್ಡ್ನ ವಿಜಯಪುರ ಪುರಸಭೆ ಸದಸ್ಯ ಶಿಲ್ಪಾ ಅಜಿತ್ ನಿವಾಸ ಹಾಗೂ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಬಿಜೆಪಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ BLA 2 ಮತ್ತು ಬೂತ್ ಅಧ್ಯಕ್ಷರ ವಿಶೇಷ ಸಭೆಯಲ್ಲಿ ಅವರು ಮಾತನಾಡ್ತಾ ಇದ್ರು. ಪರಿಷ್ಕರಣೆಯಿಂದ ಅಕ್ರಮ ಮತದಾರರಿಗೆ ಬ್ರೇಕ್. ಈಗಾಗಲೇ SCR ಪ್ರಕ್ರಿಯೆಯ ಪರಿಣಾಮವಾಗಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 92 ಲಕ್ಷ ಹಾಗೂ ಬಿಹಾರದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಅಕ್ರಮ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಬಾಂಗ್ಲಾದೇಶ ಸೇರಿದಂತೆ ಅನ್ಯ ದೇಶಗಳ ನಾಗರಿಕರು ಅಕ್ರಮವಾಗಿ ನೆಲೆಸಿದ್ದು ಇಲ್ಲೂ ಸಹ ಸದ್ಯ SCR ಪ್ರಕ್ರಿಯೆ ಚುರುಕಾಗಿ ನಡೀತಾ ಇದೆ ಅಂತ ಹೇಳಿ ಅಂಬರೀಶ್ ಗೌಡ ವಿವರಿಸಿದ್ರು. ಮುಂದುವರೆದು ಮಾತನಾಡಿದಂತಹ ಅವರು ವಿಜಯಪುರ ಪಟ್ಟಣದಲ್ಲಿ ಒಟ್ಟು 33 ಬೂತ್ಗಳಿದ್ದು ಎಲ್ಲಾ ಬೂತ್ ಅಧ್ಯಕ್ಷರು ಹಾಗೂ BLA 2 ಬೂತ್ ಮಟ್ಟದ ಏಜೆಂಟರುಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ತೆರಳಿ SIR ಕುರಿತು ಜಾಗೃತಿ ಮೂಡಿಸಬೇಕು. BLA 2 ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸುವುದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ನೀಡಿರುವ ಸೌಲಭ್ಯಗಳನ್ನ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳಿ ಸೂಚಿಸಿದ್ರು. ಇನ್ನು ಕೇಂದ್ರದ ಸಾಧನೆ, ರಾಜ್ಯದ ವೈಫಲ್ಯ ಜನರಿಗೆ ತಲುಪಿಸಿ ಬಿಜೆಪಿ ಟೌನ್ ಅಧ್ಯಕ್ಷ ವೆಂಕಟೇಶ್ ಪ್ರಭು ಮಾತನಾಡಿ, ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಅರಿತು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಮನೆ ಮನೆಗೆ ತೆರಳಿದಾಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಹಾಗೂ ಕೇಂದ್ರದ ಪ್ರಧಾನಮಂತ್ರಿ ಮೋದಿಜಿಯವರ ಜನಪರ ಸಾಧನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿ ಕರೆ ನೀಡಿದ್ರು. ಸಭೆಯಲ್ಲಿ ಪಕ್ಷದ ಪ್ರಮುಖ ಮುಖಂಡರಾದಂತಹ ಧರ್ಮಪುರ ಅನಿಲ್, ಬುಲೆಟ್ ರಾಮಚಂದ್ರಪ್ಪ, ರಾಮಕೃಷ್ಣ ಹೆಗಡೆ, ಭಗವಾನ್, ಬಲಮುರಿ ಶ್ರೀನಿವಾಸ್, ಶಾಮಣ್ಣ, ನಾಗವೇಣಿ, ಚಂದು, ಶಾಮಣ್ಣ, ವಿಜಯ ರಾಘವೇಂದ್ರ, ತಾಯಮ್ಮ, ಪ್ರೇಮ, ಭಾಗ್ಯಮ್ಮ ಹಾಗೂ ಶಿವಣ್ಣ, ಸಿ ಸುಬ್ಬಯ್ಯ, ಸಿ ಶ್ಯಾಮ್, ಮುನಿಕೃಷ್ಣಪ್ಪ ಸೇರಿದಂತೆ ಹಲವು ಬೂತ್ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶದಲ್ಲಿ SIR ನಡೀತಾ ಇದೆ. ಈಗಾಗಲೇ 92 ಲಕ್ಷ ವೋಟ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ತೆಗೆದಿದ್ದೀವಿ. 60 ಲಕ್ಷಕ್ಕೂ ಹೆಚ್ಚು ಓಟು ಬಿಹಾರದಲ್ಲಿ ತೆಗೆದಿದ್ದೀವಿ. ಕರ್ನಾಟಕದಲ್ಲೂ ಕೂಡ ಬಾಂಗ್ಲಾ ವಲಸಿಗರ ಮತ್ತು ಅನ್ಯ ಬೇರೆ ಬೇರೆ ದೇಶದ ಜನ ಬಂದು ಇಲ್ಲಿ ನಿಂತಿದ್ದಾರೆ. ಇದನ್ನೆಲ್ಲ ಪ್ರತಿ 20 ವರ್ಷಕ್ಕೊಂದ್ಸರಿ ಮತದಾರ ಪರಿಷ್ಕರಣೆ ಮಾಡಿ SIR ಮಾಡಿ ತೆಗೆಯುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮದು ಕೂಡ ಇವಾಗಲೇ ಪ್ರತಿ ಬೂತಲ್ಲಿ BLA 2ನ ಯಾರಂತ ಗುರುತಿಸಿ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ BLA 2 ಯಾರಂತ ಕೊಟ್ಟಿದ್ದೀವಿ. ಹಾಗೆ ಬೂತ್ ಅಧ್ಯಕ್ಷರ ಕಾರ್ಯಕ್ರಮ BLA 2ನ ಕಾರ್ಯಕ್ರಮ ಏನು, ಅವರ ಕಾರ್ಯವೈಖರಿ ಯಾವ ಥರ ಇರಬೇಕು, ಏನು ಕೆಲಸ ಮಾಡಬೇಕು, ಮತದಾರ ಪಟ್ಟಿ ವೇಳೆ ಆ ಮ್ಯಾಪಿಂಗ್ ವೇಳೆ ಏನೇನು ಕೆಲಸ ಇದೆ, ಹಾಗಾಗಿ ಸುಮಾರು ಹಲವಾರು ವಿಚಾರಗಳನ್ನ ಬೂತ್ ಅಧ್ಯಕ್ಷರಿಗೆ ಮತ್ತು BLA 2ಗಳಿಗೆ ಗೊತ್ತಾಗಬೇಕಂತ ಹೇಳಿ ಇವತ್ತು ನಾವೇ ಖುದ್ದು ಸ್ವತಃ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕಿನ ಎಲ್ಲ ಮೋರ್ಚಾದ ಅಧ್ಯಕ್ಷರು, ಪ್ರಭಾರಿಗಳು, ಇವತ್ತು ನಾವೆಲ್ಲ ಪದಾಧಿಕಾರಿಗಳು ಒಳಗೊಂಡು, ಟೌನ್ ಅಧ್ಯಕ್ಷರು ಒಳಗೊಂಡು, ಎಲ್ಲ ಮುಖಂಡರುಗಳು ಒಳಗೊಂಡು ಇವತ್ತು ಪ್ರತಿ ಬೂತ್ಗೆ ನಾವೇ ಹೋಗಿ ಖುದ್ದು SIR ಬಗ್ಗೆ ಮತ್ತು ಪದಾಧಿಕಾರಿಗಳ ಬಗ್ಗೆ BLA 2ನ ಕಾರ್ಯವೈಖರಿ ಯಾವ ಥರ ಇರಬೇಕು, ಬೂತ್ ಅಧ್ಯಕ್ಷರ ಕಾರ್ಯವೈಖರಿ ಯಾವ ಥರ ಇರಬೇಕು, ಪದಾಧಿಕಾರಿಗಳು ಯಾವ ಥರ ಇರಬೇಕು ಅನ್ನೋದನ್ನ ಈಗಾಗಲೇ ಸಭೆ ಮಾಡಿ ಮುಕ್ತಾಯ ಮಾಡಿದ್ದೀವಿ. ಇವತ್ತು ವಿಜಯಪುರ 33 ಬೂತ್ ಇದ್ದಾವೆ. 33 ಬೂತಿನ ಅಧ್ಯಕ್ಷರು ಮತ್ತು BLA 2 ಇವತ್ತು ಪದಾಧಿಕಾರಿಗಳ ಒಂದು ಮೀಟಿಂಗ್ ಸಭೆ ಏನಿತ್ತು ಇವತ್ತು ಮಾಡಿದ್ದೀವಿ. ಅವರವರೇ ಮನೆಗಳಲ್ಲಿ ಮಾಡಿದ್ದೀವಿ. ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.